ಎಲ್ಲರಿಗೂ ನಮಸ್ಕಾರ. ಕುರುಕ್ಷೇತ್ರದ ಯುದ್ಧದ ಸಂದರ್ಭದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಮಾತುಗಳು ಸರ್ವಕಾಲಿಕವಾಗಿದೆ. ಹಿಂದಿನ ಮತ್ತು ವರ್ತಮಾನವನ್ನು ಪ್ರೇರೇಪಿಸುವ ಜೀವನದ ಮೂಲಭೂತ ಸತ್ಯಗಳನ್ನು ಎತ್ತಿ ತೋರಿಸುತ್ತದೆ. ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಜೀವನದ ಸಾರ ತಿಳಿಸಿದವನು ಶ್ರೀಕೃಷ್ಣ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಈ ಅಂಶಗಳು ಸರ್ವಕಾಲಿಕವಾಗಿದ್ದು ಅದನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಈ ಮೂಲಕ ನಮ್ಮಲ್ಲಿನ ಕೆಟ್ಟ ಗುಣ ನಾಶವಾಗುವುದು. ಕೋಪ ನಮ್ಮ ದೊಡ್ಡ ಶತ್ರು ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಭಗವದ್ಗೀತೆಯಲ್ಲಿಯೂ ಶ್ರೀಕೃಷ್ಣನು ಕೋಪ ನಮ್ಮ ಅತಿ ದೊಡ್ಡ ದೋಷವೆಂದು ಬಣ್ಣಿಸಿದ್ದಾನೆ. ಕೋಪದಲ್ಲಿ ಒಬ್ಬ ವ್ಯಕ್ತಿಯು ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸವನ್ನು ಮರೆತು ಬಿಡುತ್ತಾನೆ. ಹಾಗಾಗಿ ಈ ಕೋಪವನ್ನು ಬಿಟ್ಟು ಬಿಡಬೇಕು ಎಂದು ಸಂಕಲ್ಪ ಮಾಡಬೇಕು ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ದುರಹಂಕಾರ. ಜೀವನವು ಅಮೂಲ್ಯವಾದದ್ದು. ಅದನ್ನು ದುರಹಂಕಾರದಿಂದ ಹಾಳು ಮಾಡಬಾರದು. ಅಹಂಕಾರವು ಅಂತಹ ದೋಷವಾಗಿದ್ದು ಅದು ತನ್ನನ್ನು ಸಹ ಹಾಳು ಮಾಡುತ್ತದೆ. ಅಹಂಕಾರವು ವ್ಯಕ್ತಿಯ ಎಲ್ಲವನ್ನೂ ನಾಶಪಡಿಸುತ್ತದೆ. ಲಂಕಾಧಿಪತಿ ರಾವಣನ ನಾಶಕ್ಕೆ ಅಹಂಕಾರವೇ ಕಾರಣ. ಆದ್ದರಿಂದ ಅಹಂಕಾರವನ್ನು ತೊಡೆದು ಹಾಕಬೇಕು. ಸತ್ಯವನ್ನು ಅಳವಡಿಸಿಕೊಳ್ಳಿ. ಸದಾ ನಮ್ಮನ್ನು ಕಾಯುವುದು ಸತ್ಯ. ಇಂತಹ ಸತ್ಯದ ಮಾರ್ಗದಲ್ಲಿ ಬದುಕಿನ ನಿರ್ಧಾರ ಕೈಗೊಳ್ಳಬೇಕು. ಸುಳ್ಳಿನ ನಡುವೆ ಸತ್ಯ ಎಂದಿಗೂ ಮರೆಯಾಗುವುದಿಲ್ಲ ಎಂಬುದನ್ನು ಮರೆಯಬಾರದು. ಸತ್ಯ ಶಾಶ್ವತವಾಗಿದ್ದು ಅದನ್ನು ಅಳವಡಿಸಿಕೊಂಡವರು ದುಃಖದಿಂದ ಜಯಿಸುತ್ತಾರೆ. ಲೋಪ ಅರಿಯಬೇಕು. ಪ್ರಪಂಚದಲ್ಲಿ ಯಾರೂ ಕೂಡ ಪರಿಪೂರ್ಣರಲ್ಲ. ನಮ್ಮ ಲೋಪ ಏನು, ಕಳೆದ ವರ್ಷ ಏನು ತಪ್ಪಾಗಿದೆ, ಕಳೆದ ವರ್ಷ ಎಲ್ಲೆಲ್ಲಿ ಲೋಪಗಳಾಗಿವೆ, ಏನು ತಪ್ಪುಗಳಾಗಿವೆ ಅದನ್ನು ಬದಲಾವಣೆ ಮಾಡಿಕೊಳ್ಳಬೇಕು. ನಮ್ರತೆ ಮನುಷ್ಯನ ಉದಾತ್ತ ಗುಣ. ಈ ಗುಣದಿಂದ ಶತ್ರುವನ್ನು ಮಿತ್ರನನ್ನಾಗಿ ಮಾಡಿಕೊಳ್ಳಬಹುದು. ಗೀತೆಯಲ್ಲೂ ವಿನಯವನ್ನು ಹೇಳಲಾಗಿದೆ. ತಮ್ಮ ಸ್ವಭಾವದಲ್ಲಿ ವಿನಯವನ್ನು ಹೊಂದಿರುವವರು ಎಲ್ಲರಿಗೂ ಪ್ರೀತಿಪಾತ್ರರಾಗುತ್ತಾರೆ. ಅಂತಹ ಜನರು ಎಲ್ಲೆಡೆ ಗೌರವಿಸಲಾಗುತ್ತದೆ. ಕೆಲಸಕ್ಕೆ ಪ್ರತಿಫಲ ನಿರೀಕ್ಷೆ ಬೇಡ. ಪ್ರತಿಯೊಬ್ಬರಿಗೂ ಕೆಲಸ ಮಾಡುವ ಹಕ್ಕಿದೆ. ಆದರೆ ಆ ಕೆಲಸಕ್ಕೆ ಎಂದಿಗೂ ಪ್ರತಿಫಲವನ್ನು ಅಪೇಕ್ಷಿಸಬಾರದು. ಪ್ರತಿಫಲಕ್ಕಾಗಿ ಎಂದಿಗೂ ಕಾರ್ಯ ಮಾಡಬಾರದು. ಸ್ವಾರ್ಥದ ಬಾಂಧವ್ಯಗಳಿಲ್ಲದೆ ಯಶಸ್ಸು ಮತ್ತು ಸೋಲಿನಲ್ಲಿ ಸಮನಾಗಿ ತನ್ನೊಳಗೆ ಸ್ಥಾಪಿಸಿಕೊಳ್ಳಬೇಕು. ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.